ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಂಥ ಸ್ಯಾಲ್ರಿ ಬ್ರೇಕ್ ಡೌನ್, ಅಂದರೆ ನಾವು ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ, ಅದರಲ್ಲಿ ಹೇಗೆ ಖರ್ಚು ನಿಭಾಯಿಸ್ತೀವಿ ಒಂದು ತಿಂಗಳಲ್ಲಿ, ಏನೇನೆಲ್ಲ ಖರ್ಚಿರುತ್ತೆ, ಎಷ್ಟು ಸೇವ್ ಮಾಡ್ತೀವಿ, ಹೇಗೆ ಟ್ರಾವೆಲ್ಗೆಲ್ಲ ನಾವು ಸೇವ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಹಾಗೆಯೇ ನೀವು ನೋಡೋ ಹಾಗೆ ನಮ್ಮ ಲೈಫ್ ಸ್ಟೈಲ್ ನಿಮ್ಗೆಲ್ರಿಗೂ ತುಂಬ ಇಷ್ಟ. ಸೊ ಈ ರೀತಿ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ಎಷ್ಟು ಸ್ಯಾಲ್ರಿ ಬೇಕಾಗುತ್ತೆ, ಹೇಗೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ನೀವು ನೋಡ್ಬೋದು. ನಾವು ನಮ್ಮ ಇದಕ್ಕೆ ತಕ್ಕನಾಗೇ ನಾವು ಚೇಂಜ್ ಮಾಡ್ಕೋತಾ ಹೋಗ್ತಿರ್ತೀವಿ. ಅಟ್ ಪ್ರೆಸೆಂಟ್ ನಾವು ಯಾವ ಸ್ಟ್ರಕ್ಚರ್ ಫಾಲೋ ಮಾಡ್ತಿದ್ದೀವೋ ಅದನ್ನು ಕಾರ್ತಿಕೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕಂದರೆ ಅವರೇ ಎಲ್ಲನೂ ನಿಭಾಯಿಸೋದು. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಈಗ ನಮಗೇನು ಇನ್ಕಮ್ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅದರಲ್ಲಿ ನಾವು 4 ಪಾರ್ಟ್ಸ್ 4 ಭಾಗ ಮಾಡ್ಕೊಳ್ಳೋಣ. ಈಗ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ 50,000 ಹಾಕೋ. ಸೊ ಈಗ ಅದರಲ್ಲಿ 4 ಪಾರ್ಟ್ಸ್ ಮಾಡ್ಕೋ. ಈಗ ಫಸ್ಟ್ ನಮ್ಮ ಖರ್ಚುಗಳು, ಎಕ್ಸ್ಪೆನ್ಸಸ್ ಫಸ್ಟ್ ಪಾರ್ಟು, EXP ಅಂತಲೇ ಬರ್ಕೋ ಶಾರ್ಟ್, ತೊಂದರೆ ಇಲ್ಲ. ನೆಕ್ಸ್ಟ್ ನಮ್ದು ಇದು ಸೇವಿಂಗ್ಸು, ಎಮರ್ಜೆನ್ಸಿ ಫಂಡು, ಆಮೇಲೆ ನಾನು ಫೋರ್ತ್ ನಾವು ಟ್ರಾವೆಲಿಂಗಿಗೆ ಅಂತಾನೆ ಇನ್ನೊಂದು ಫಂಡ್ ಮಾಡ್ತಿದ್ದೀವಿ. ಯಾಕಂತಂದರೆ ನಾವು ಹಂಗೆ ಅವಾಗ ಹೋಗ್ತಾ ಇರ್ತೀವಿ. ಲಾಸ್ಟ್ ಟ್ರಾವೆಲ್ ನಾವು ಅಂಡಮಾನ್ ಹೋಗಿದ್ವಿ, ಅದಾದಮೇಲೆ ಹೋಗಿಲ್ಲ. ಇಷ್ಟಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದಕ್ಕೆ ಅಂತ ಸ್ವಲ್ಪ ಫಂಡ್ಸ್ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ತಿದ್ದೀವಿ. ಓಕೆ, ಈಗ ಎಕ್ಸ್ಪೆನ್ಸಸ್ ಓಕೆ. ನಮ್ಗೀಗ ಯೂಶಲಿ ಮಂತ್ಲಿ ಖರ್ಚಿನ ಫಸ್ಟ್ ರೇಷನ್ನು, ಅದು ಎಲ್ರಿಗೂ ಮೋಸ್ಟ್ ಇಂಪಾರ್ಟೆಂಟು. ಫಸ್ಟ್ ಮನೆ ರೆಂಟ್ ಬರ್ದ್ಬಿಡ್ಲಾ? ಸರಿ, ಮನೆ ರೆಂಟ್ ಬರ್ರಿ. ಓಕೆ, ಮನೆ ರೆಂಟು, ರೇಷನ್ನು, ತರಕಾರಿ, ಎಲೆಕ್ಟ್ರಿಸಿಟಿ ಬಿಲ್ಲು, ಇಂಟರ್ನೆಟ್ ಬಿಲ್ಲು, ಆಮೇಲೆ ಇಂಟರ್ನೆಟ್ ಬಿಲ್ ಬರ್ದೆ. ಫೋನ್ ಬಿಲ್ಲೂ ಬರಬೇಕು, ನಮ್ಮದು ಮೊಬೈಲ್ ರೀಚಾರ್ಜು, ಆಮೇಲೆ ಹಾಲು, ಮಿಸ್ಲೆನಿಯಸ್ ಅಂತ ಬರ್ಬೋದು. ಇಲ್ಲ, ರೆಸ್ಟೋರೆಂಟ್ಗೆ ಹೋಗ್ತಿರ್ತೀವಲ್ಲ, ಅದು ಬರೀ ರೆಸ್ಟೋರೆಂಟ್ ಬರೀ. ನಾವು ಸ್ವಲ್ಪ ರೆಸ್ಟೋರೆಂಟ್ ಹೋಗ್ತಿರ್ತೀವಿ. ಮಿಕ್ಕಿದ್ವಿ ಮಿಸ್ಲೆನಿಯಸ್ ಮಾಡ್ಕೊಂಡು ಮಿಸ್ ಆದರೆ ಎಲ್ಲ ಹಾಕ್ಬೋದು ವರ್ಕು. ಓಕೆ, ಈಗ ನಾವು ಸೇವಿಂಗ್ಸ್ ಮಾಡೋದು ಈಗ ಒಂದು RD ಮಾಡ್ತೀವಿ, ಆಮೇಲೆ LIC ಒಂದಿಷ್ಟು ಕಟ್ತೀವಿ, ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಹಾಕ್ತೀವಿ. ಸೊ ಇದು 3ರಲ್ಲೇ ನಾವು ಮಾಡೋದು. ಎಮರ್ಜೆನ್ಸಿ ಫಂಡ್, ನನ್ನ ಪ್ರಕಾರ ಎಮರ್ಜೆನ್ಸಿ ಫಂಡ್ ಅಂತಂದರೆ ಒಂದು, ಈ ಮನೇಲಿ ಯಾರಾದರೂ ಹುಷಾರಿಲ್ಲದೆ ಇದ್ದಾಗ ಹಾಸ್ಪಿಟಲ್ ಖರ್ಚು ಸಡನ್ನಾಗಿ ಬರುತ್ತೆ. ಆಮೇಲೆ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದರು ಊರಿಂದ, ಆವಾಗ ನಮಗೆ ಸ್ವಲ್ಪ ಖರ್ಚುಗಳು ಬರ್ತವೆ. ಅದಕ್ಕೆ ಅದೊಂದು ಬರ್ಕೊಂಡಿದ್ದೀವಿ. ಇನ್ನೊಂದು ಜಾಬ್ ಲಾಸ್ ಅಂತಲೂ ಬರ್ಕೊಂಡಿದ್ದೀವಿ. ಯಾಕಂತಂದರೆ ಈಗ ನಮ್ಮ ಎಕಾನಮಿ ಆಗಲಿ ಅಥವಾ ನಮ್ಮ ಜಾಬ್ ಆಗಲಿ ಯಾವಾಗಾದ್ರೂ ಏನಾದರೂ ಆಗ್ಬೋದು. ಅದು ಅಲ್ಲದೆ ಈಗ ಸಮ್ಟೈಮ್ಸ್ ನಮಗೂ ಜಾಬ್ ಇಷ್ಟ ಆಗಿಲ್ಲ ಅಂದರೆ ಬಿಟ್ಟು ನೆಕ್ಸ್ಟ್ ಜಾಬ್ ಬೇರೆ ಟ್ರೈ ಮಾಡಬೇಕಾದ್ರೆ ಅಲ್ಲಿವರೆಗೂ ಮನೆ ನಡೆಯೋಕ್ಕೆ ಸ್ವಲ್ಪ ನಮ್ಮಲ್ಲಿ ಕೈಯಲ್ಲಿ ಕಾಸು ಇರಬೇಕು. ಅದಕ್ಕೆ ಜಾಬ್ ಲಾಸ್ ಅಂತ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಟ್ರಾವೆಲ್ಗೆ ನಾವು ಇದೆಲ್ಲ ಟ್ರಾವೆಲ್ಗೆ ನಾವು 5,000 ಅಂತ ಈಗ ಮಂತ್ಲಿ ಹಾಕ್ತಿದ್ದೀವಿ. ಅದು ಉಳಿಸ್ತಿದ್ದೀವಿ ನಾವು, ಅಂದರೆ ಸೇವಿಂಗ್ಸಿಗೆ ಹಾಕ್ತಿದ್ದೀವಿ, ಅಂದರೆ ಸಪ್ರೇಟ್ ಟ್ರಾವೆಲಿಗೆ ಅಂತಾನೆ. ಇದು ಎಲ್ಲ ಸೇರಿ ಇದೊಂದು 5,000 ಆಗುತ್ತೆ. ಯಾಕಂತಂದರೆ ನಮಗೆ ಎವ್ರಿ ಮಂತ್ ಏನು ಹಾಸ್ಪಿಟಲ್ ಖರ್ಚು ಬರಲ್ಲ, ಸಮ್ಟೈಮ್ಸ್ ಬರುತ್ತೆ. ಇವೆಲ್ಲ ಎಮರ್ಜೆನ್ಸಿ ಫಂಡ್ ಅಂತಂದರೆ ಎವ್ರಿ ಮಂತ್ ಎಮರ್ಜೆನ್ಸಿ ಇರಲ್ಲ. ಸಮ್ಟೈಮ್ಸ್ 5,000 ಜಾಸ್ತಿನೂ ಆಗುತ್ತೆ, ಸಮ್ಟೈಮ್ಸ್ ಏನೂ ಆಗಲ್ಲ, ಮಂತ್ಲಿ ಎಮರ್ಜೆನ್ಸಿ ಏನು ಬರಲ್ಲ. ಸೊ ಅದು ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಸೇವಿಂಗ್ಸಲ್ಲಿ RD ಒಂದು 5,000 ಮಾಡ್ತೀವಿ ಮಂತ್ಲಿ, LICನೂ 5,000 ಆಗುತ್ತೆ, ನಂದು ಮತ್ತು ಅರ್ಪಿತಂದು ಸೇರಿ. ಆಮೇಲೆ ಮ್ಯೂಚುವಲ್ ಫಂಡು ಇದು RD 10,000 ಅಂತ ಆಗುತ್ತೆ. 2 RD ಮಾಡ್ತೀವಿ ನಾವು. ಸೊ 10,000 ಆಗುತ್ತೆ 2 RD. ಸೊ ಇದೊಂದಾಯಿತು. ಸೊ ಕೆಳಗಡೆ ಟೋಟಲ್ 20 ಅಂತ ಬರ್ದ್ಬಿಡು ಸೇವಿಂಗ್ಸ್ದು.
ಇದಾಯಿತು. ಆಮೇಲೆ ಇಲ್ಲಿ ಟ್ರಾವೆಲ್ ಪ್ಲಸ್ ಎಮರ್ಜೆನ್ಸಿ ಎರಡು ಇದಾಯ್ತಲ್ವಾ, ಓಕೆ ಫೈನ್. ಈಗ ನಮ್ಮದು ಈಗ ನಾವು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಖರ್ಚುಗಳು ಏನಿದೆ ಅದು ಬರೆಯೋಣ. ಈಗ ಮನೆ ರೆಂಟು ನಾವೀಗ 3,500 ಬ್ಯಾಂಕಿಂದ ಸ್ವಲ್ಪ ಕೊಡ್ತಾರೆ ನಮಗೆ, ಅದು ನಾವು 3,500 ಕೈಯಿಂದ ಕೊಟ್ಟು 2 ಸೇರಿ ಕೊಡ್ತೀವಿ. ಸೊ ಮಂತ್ಲಿ ನಮಗೆ 3,500 ಬೀಳುತ್ತೆ. ರೇಷನ್ನು ಇದು 4,000 ಅಲ್ಲ, ಇದು ಬಿಲ್ ಸೇರಿ 4,000. 4,000 ಅದು ವಾಟರ್ ಬಿಲ್ ಎಲ್ಲ ಸೇರಿ 4,000 ಆಗಿತ್ತು, ಕರೆಕ್ಟ್. ಸೊ 4,000 4,000 ಬರ್ದ್ಬಿಡು. ಆಮೇಲೆ ರೇಷನ್ನು ಅದು ಇದು ಸೇರಿ ಒಂದು 5,000 ಆಗುತ್ತೆ. ಹೌದು, ತರಕಾರಿ ಮತ್ತೆ ರೇಷನ್ ಸೇರಿ ತಿಂಗಳಿಗೆ ಒಂದು ಹೆಚ್ಚು ಕಮ್ಮಿ 5,000 ಆಗುತ್ತೆ. ಆಮೇಲೆ ನಮ್ಮ ಇಂಟರ್ನೆಟ್ ಬಿಲ್ ಒಂದು 500 ರೂಪಾಯಿ ಆಗುತ್ತೆ. ಎಲೆಕ್ಟ್ರಿಸಿಟಿ ಇಂಟರ್ನೆಟ್ ಎರಡು ಸೇರಿ 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಆಗುತ್ತೆ. ಆಮೇಲೆ ಮೊಬೈಲ್ ರೀಚಾರ್ಜು ಮತ್ತೆ ಮೊಬೈಲ್ ರೀಚಾರ್ಜು, ಮಿಲ್ಕ್, ಹೌಸ್ ಹೆಲ್ಪ್ ಮತ್ತೆ ರೆಸ್ಟೋರೆಂಟ್ ಇದೆ. ಮೊಬೈಲ್ ರೀಚಾರ್ಜ್ ನೀವು ಯೂಶಲಿ 3 months once ಹಾಕಿಸ್ತೀವಿ ನಾವು. ಸೊ ಅದು ರಫ್ಲಿ ನಮಗೆ ಮಂತ್ಲಿ ಒಂದು 300 ರೂಪಾಯಿ ಬೀಳುತ್ತೆ. ಇಬ್ಬರಿಂದ 300 ರೂಪಾಯಿ. ಹಾಲಿನ ಒಂದು 200 ರೂಪಾಯಿ ಆಗುತ್ತೆ ಅಷ್ಟೇ ನಮಗೆ. ನಾವು ಜಾಸ್ತಿ ಹಾಲು ಅಷ್ಟೇ ಯೂಸ್ ಮಾಡ್ತೀವಿ. ಮನೆ ಕೆಲಸದವ್ರಿಗೆ ನಾವು 2,000 2,500. ಆಮೇಲೆ ಇದೆರಡು ಸೇರಿ ಒಂದು ರಫ್ಲಿ 2,000 ಅಂತಾನೆ ಲೆಕ್ಕ ಹಾಕೋಬಹುದು. 2,000 ಅಂತ. ಓಕೆ, ಇಲ್ಲಿ ಮಿಸ್ಲಿನಿಯಸ್ ಅಂದ್ರೆ ನಮ್ಮ ಪೆಟ್ರೋಲ್ ಖರ್ಚು ಅದೆಲ್ಲ ಮಿಸ್ಲಿನಿಯಸ್ ಬರುತ್ತೆ. ಅರ್ಪಿತಾ, ನೀನ್ ಮೇನ್ ಒಂದು ಪಾಯಿಂಟ್ ಮಿಸ್ ಮಾಡ್ಬಿಟ್ಟಿದ್ಯಾ. ಯಾವ್ದು ಗೊತ್ತು? ನಾವು ಲೋನ್ ಕಟ್ತೀವಿ, ಅದು ನಮ್ಗೆ ಎಕ್ಸ್ಪೆನ್ಸಸ್ ಅಂತ ಲೆಕ್ಕಕ್ಕೆ ತಗೋಬೇಕು. ಸೊ ಲೋನ್ ನಾವು ನನ್ನ ವೆಹಿಕಲ್ ಲೋನ್ಗೆ 5,000 ಕಟ್ತೀನಿ. ಸೊ ಲೋನ್ ಒಂದು ಅದಷ್ಟು ಆಯಿತು. ಸೊ ಈಗ ಎಲ್ಲ ನೀವು ಆ್ಯಡ್ ಮಾಡಿದ್ರೆ ಅದು 20,000 ಬರಬೇಕು. ನೋಡಿ ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ? ಓಕೆ, ಸೊ ಈಗ 20 ಈಗ ಆ್ಯಡ್ ಮಾಡಿದಾಗ ನಾವೆಲ್ಲನೂ 20 + 20 + 5 + 5 50,000 ಆಯಿತು. ಟೋಟಲ್ 50,000 ಆಯಿತು. ಸೊ ಇದಕ್ಕೆ ನಾವು 40-40-20 ರೂಲ್ ಅಂತ ಹೇಳ್ತೀವಿ. ಬರ್ದ್ಬಿಡಲಿ 40/40/20. ಅಂದರೆ ಇದರಲ್ಲಿ ಸುಮ್ಮನೆ ರಫ್ಲಿ ನಮ್ಗೆ ಈಗ ಒಂದು ಐಡಿಯಾಗೆ 100 ರೂಪಾಯಿ ಇದೆ ಅಂತಂದರೆ ನಮ್ಮ ಹತ್ರ, ಅದರಲ್ಲಿ 40 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಇನ್ನು 40 ರೂಪಾಯಿ ನಾವು ಸೇವಿಂಗ್ಸ್ ಮಾಡ್ತೀವಿ. ಇನ್ನು 20 ರೂಪಾಯಿ ನಾವು ಎಮರ್ಜೆನ್ಸಿ ಫಂಡು, ಟ್ರಾವೆಲ್ ಅಥವಾ ನಿಮ್ಗೆ ಏನು ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಹತ್ರ ಉಳಿಸ್ಕೊಳ್ಳೋಕ್ಕೆ. ಸೊ ರಫ್ಲಿ ನಿಮ್ಗೆ ಐಡಿಯಾ ಬರಲಿ ಅಂತ 40-40-20 ರೂಲ್ ಅಂತ ಇದೆ. ಸೊ ನಾವು ಅದನ್ನು ಫಾಲೋ ಮಾಡ್ತೀವಿ. ಸೊ ಇದು ನಮ್ಮ ಒಂದು ರಫ್ಲಿ ನಮಗೆ ಏನು ಇಷ್ಟು ಮಂತ್ಲಿ ನಮ್ದು ಏನಾಗಿರುತ್ತೆ, ಇಷ್ಟು ಖರ್ಚು, ಸೇವಿಂಗ್ಸ್ ಎಲ್ಲ ಇಷ್ಟು ಹಿಂಗಿರುತ್ತೆ. ಓಕೆ, ಈಗ ಒಂಚೂರು ಏನಾದರೂ ನಿಮಗೆ ಇನ್ಕ್ರಿಮೆಂಟ್ ಸಿಕ್ತು, ಏನೋ ಬೋನಸ್ ಬಂತು, ಏನೋ ಒಂದು ಎಕ್ಸ್ಟ್ರಾ ಇನ್ಕಮ್ ಬಂತು ಅಂತ ಅಂದರೆ ಅದನ್ನ ನೀವು ಖರ್ಚು ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಸೇವಿಂಗ್ಸಿಗೆ ಎಕ್ಸ್ಟ್ರಾ ಮಾಡಿಕೊಂಡ್ರೆ ನಮ್ಮ ಲಾಂಗ್ ಟರ್ಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಹೌದು, ಕರೆಕ್ಟ್. ಸೇವಿಂಗ್ಸ್ ಇಲ್ಲ ಎಮರ್ಜೆನ್ಸಿ ಫಂಡ್ ಎಲ್ಲ ಅಂದ್ರೆ ಈ ಕಡೆ ಜಾಸ್ತಿ ಹಾಕ್ಬೇಕು. ಏನಾದ್ರು ಎಕ್ಸ್ಟ್ರಾ ಇನ್ಕಮ್ ಬಂದಾಗ ಅದನ್ನೆಲ್ಲ ನಾವು ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ಇದಕ್ಕೆ ಯೂಸ್ ಮಾಡ್ಕೊಂಡು ನಮಗೆ ದುಡ್ಡು ಬಂದಾಗೆಲ್ಲ ಆದಷ್ಟು ನಾವು ಸೇವಿಂಗ್ಸ್ ಕಡೆನೇ ಗಮನ ಕೊಟ್ರೆ ನಮಗೆ ಮುಂದೆ ಯಾವ್ದೋ ಒಂದು ಒಳ್ಳೆ ಕೆಲಸಕ್ಕೂ ಅಥವಾ ನಮಗೆ ಅದು ಯೂಸ್ ಆಗೇ ಆಗುತ್ತೆ. ಖರ್ಚುಗಳು ಆದಷ್ಟು ಕಮ್ಮಿ ಮಾಡಬೇಕು. ಅನ್ನೆಸರಿ ಖರ್ಚು ಅಥವಾ ಅದೇ ತೀರಾ ಅನ್ನೆಸರಿ ಖರ್ಚು ಅಷ್ಟು ಅವಾಯ್ಡ್ ಮಾಡಿದಷ್ಟು ನಮಗೆ ಒಳ್ಳೇದು. ಹಾಗಂತ ನಾವು ತೀರಾ ಸೇವ್ ಮಾಡಿ ತುಂಬಾ ಇದ್ರಲ್ಲೂ ಕಷ್ಟದಲ್ಲೂ ಬದುಕಕ್ಕಾಗಲ್ಲ. ಸೊ ಎಲ್ಲದೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಹೌದು, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇನೆ ಅವಾಗ ನಾವೊಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ಬೋದು. ಸೊ ನಿಮ್ಮ ಇನ್ಕಮ್ ಅಕಸ್ಮಾತ್ ಇದಕ್ಕಿಂತ ಕಡಿಮೆ ಇದ್ರೆ ಇದರಲ್ಲೇ ನೀವು ಎಲ್ಲದರಲ್ಲೂ ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಹೆಂಗೆ ಮೆಸ್ಟ್ ಇದೆ ನಾ ಹೇಳ್ದಂಗೆ ನೀವು 40-40-20 ರೂಲನ್ನು ಅಪ್ಲೈ ಮಾಡಿ 40% ಆಫ್ ನಿಮ್ಮ ಇನ್ಕಮ್ ಅದು ಡಿವೈಡ್ ಮಾಡಿಕೊಂಡು ನೀವು ಹಂಗೆ ರಫ್ಲಿ ನೀವು ಹಂಗೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಅದಕ್ಕೆ ಈ 40-40-20 ಅಂತ ಏನಂದ್ರೆ ಅದೊಂದು ಬೇಸಿಕ್ ರೂಲ್. ಅದು ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅದನ್ನ ಈ ರೂಲ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದು ರಫ್ ಐಡಿಯಾ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಹೆಂಗೆ ನೀವು ಅನುಕೂಲ ತಕ್ಕಂತೆ ನೀವು ಅದನ್ನ ಡಿವೈಡ್ ಮಾಡಿಕೊಂಡು ನೀವು ನಿಮ್ದು ಖರ್ಚುಗಳು ಅಥವಾ ಸೇವಿಂಗ್ಸ್ ಹಂಗೆ ಪ್ಲಾನ್ ಮಾಡ್ಕೋಬಹುದು. ಅದರ ತಕ್ಕಂತೆ ನಮ್ದು ಏನ್ ಫಾರ್ಮುಲಾ ಅಂದ್ರೆ ಲಿವಿಂಗ್ ಬಿಲೋ ದ ಮೀನ್ಸ್ ಅಂತ. ಈಗ ನಾವು ಇಷ್ಟೂ ದುಡ್ಡು ಯೂಸ್ ಮಾಡ್ಕೊಂಡು ಇನ್ನೂ ಲ್ಯಾವಿಶ್ ಲೈಫ್ ಸ್ಟೈಲ್ ಕೂಡ ಲೀಡ್ ಮಾಡ್ಬೋದು. ಬಟ್ ನಾವು ಮೀನ್ಸ್ಗಿಂತ ಕಡಿಮೆ ಅಂದ್ರೆ ನಮ್ ಏನು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಾರಲ್ಲ,
ಅದಕ್ಕಿಂತ ಸ್ವಲ್ಪ ಕಡಿಮೆ ಕಾಲು ಚಾಚಿದ್ರೆ ನಾವು ಏನಾಗುತ್ತೆ, ಸೇವಿಂಗ್ಸ್ಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗುತ್ತೆ. ಇನ್ನೊಂದು 2 ಹಾಸಿಗೆ ಎಕ್ಸ್ಟ್ರಾ ತಗೋಬೋದು ಅವಾಗ. ಕೇಳಿದ್ರಲ್ಲ, ಕಾರ್ತಿಕ್ಗೆ ಎಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದ್ರೆ ಅವ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಸೊ ಇದು ನಮಗೆ ಸೂಟ್ ಆಗೋವಂಥ ಸ್ಟ್ರಕ್ಚರು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಎಷ್ಟು ಜಾಸ್ತಿ ಜನ ಇರ್ತಾರೆ, ಕಡಿಮೆ ಜನ ಇರ್ತಾರೆ, ಹಾಗೆಯೇ ರಿಕ್ವೈರ್ಮೆಂಟ್ಸ್ ಕೂಡ ಒಂದೊಂದು ಫ್ಯಾಮಿಲಿಗೂ ಇನ್ನೊಂದು ಫ್ಯಾಮಿಲಿಗೂ ಬೇರೆ ಬೇರೆ ಇರುತ್ತೆ. ಅದಕ್ಕೆ ತಕ್ಕನಾಗೆ ನೀವು ಇದನ್ನು ಬೇರೆ ಥರ ಅಡ್ಜಸ್ಟ್ ಮಾಡಿಕೊಂಡು ಫಾಲೋ ಮಾಡ್ಬೋದು. ಸ್ಟ್ರಿಕ್ಟಾಗಿ ಇದೇ ರೂಲ್ ಫಾಲೋ ಮಾಡಬೇಕಂತ ಏನಿಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸಿದ್ದೀವಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.